ಕಟ್ಟಿಯವರು ವಚನಗಳನ್ನು ಮುದ್ರಣ ಮಾಡೋದು ಅಷ್ಟೇ ಅಲ್ಲ, ವಚನಗಳನ್ನು ಎಲ್ಲ ಕಡೆ ಪ್ರಿಂಟ್ ಮಾಡಿ ಹಂಚಿದರು. ವಚನ ಪ್ರಿಂಟ್ ಮಾಡೋ ಸಲುವಾಗಿ ಒಂದು ಕ್ರಿಶ್ಚಿಯನ್ರದು ಒಂದು ಪ್ರೆಸ್ಸಿಗೆ ಕಳಿಸ್ಕೊಟ್ಟಿದ್ರು. ಮಂಗಳೂರು ಪ್ರೆಸ್ಸಿಗೆ ಕಳಿಸಿದ್ರು. ಆವಾಗ ಎಲ್ಲಿ ಪ್ರೆಸ್ ಇದ್ದಿಲ್ಲ, ಮಂಗಳೂರಿಗೆ ಒಂದೇ ಇತ್ತು. ಅವರು ಈ ವಚನ ಪ್ರಿಂಟ್ ಮಾಡಿಕೊಡು ಅಂದ್ರೆ ಅವರೆಲ್ಲ ಓದಿದ್ಮೇಲೆ ಇದು ನಮ್ಮ ಧರ್ಮಕ್ಕೆ ಧಕ್ಕೆ ಬರ್ತದೆ, ಅದಕ್ಕೆ ಈ ವಚನಗಳನ್ನು ನಾವು ಪ್ರಿಂಟ್ ಮಾಡಿಕೊಡಂಗಿಲ್ಲ ಅಂತ ಹೇಳಿದ್ರು. ಅವಾಗ ಅಳಕಟ್ಟಿಯವ್ರು ಏನು ಮಾಡಿದ್ರು, ಇಂಥ ಅಮೂಲ್ಯ ಸಾಹಿತ್ಯದ ಇದಕ್ಕೆ ಅವ್ರ ಮನೆ ಮಾರಾಟ ಮಾಡಿ ಮಾರಾಟ ಮಾಡಿ ಆ ರೊಕ್ಕದಾಗೆ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ತಂದು ಅದರ ಹೆಸರು ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅಂತ ಇಟ್ಟು ಅವರು ಕಾರ್ಯ ಮಾಡತ್ತರು. ಅಷ್ಟೊಂದು ಕಷ್ಟಪಟ್ಟಾರ ಅಳಕಟ್ಟಿಯವರು ವಚನ ಸಾಹಿತ್ಯ ಸಲುವಾಗಿ, ಸಮಾಜ ಸೇವೆಗಾಗಿ. ಅದಕ್ಕೆ ಅವರ ತ್ಯಾಗ, ಯಾವುದೇ ಒಂದು ಬೆಳಿಬೇಕಾದ್ರೆ ಏನು ಬೇಕಪ್ಪ? ತ್ಯಾಗ ಬೇಕು. ತ್ಯಾಗ ಅಂದ್ರೇನು? ನಾವು ಅದಕ್ಕಾಗಿ ಅರ್ಪಿಸ್ಕೋಬೇಕು, ಅದಕ್ಕಾಗಿ ಸಮರ್ಪಣೆ ಮಾಡ್ಕೋಬೇಕು. ತ್ಯಾಗ ಮತ್ತು ಸೇವೆಯಿಂದಲೇ ಜಗತ್ತು ಬೆಳಗ್ತದೆ, ಉದ್ಧಾರ ಆಗ್ತದೆ. ಈಗ 12ನೇ ಶತಮಾನದಲ್ಲಿ ಶರಣರು ತ್ಯಾಗ ಮಾಡಿದ್ರು.